ವೆಂಕಟರಮಣಪ್ಪ ಸಾಹೇಬ್ರ ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ಇತ್ತು. ನಾನು ಮತ್ತು ವೆಂಕಟೇಶು ಸಹೋದರ ಸಮಾನರು, ನಾವಿಬ್ರು. ಜೊತೆಗೆ ಸೆಷನ್ನಲ್ಲೂ ಕೂಡ ಪಕ್ಕ ಕೂತ್ಕೊಳ್ಳುವಂಥವ್ರು. ಅವರ ತಂದೆ ಜೊತೆಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಸಚಿವರ ವೈಕುಂಠ ಸಮಾರಾಧನೆ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿಗೆ ಬಂದಿರುವಂಥದ್ದಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ. ಕ್ಷೇತ್ರದ ಜನತೆ ಅವರ ಅಭಿಮಾನಿ ವೃಂದಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅವಕಾಶ ಸಿಗ್ಬೋದಾ? ನೀವು ಅವರ ಜೊತೆಯಲ್ಲಿರೋರು ಏನು ಹೇಳ್ತೀರಾ? ವೆಂಕಟೇಶ್ ಅಣ್ಣವ್ರಿಗೆ ಸಚಿವ ಸ್ಥಾನ ಸಿಕ್ಕರೆ ಬಹಳಷ್ಟು ಖುಷಿ ಪಡುವಂಥವನು ನಾನು, ಅದರಲ್ಲಿ ಯಾವುದೇ ಸಂಶಯನೇ ಬೇಡ. ಅವರು ಸಚಿವರಾಗಲಿ ಅಂತ ಮನಸ್ಪೂರ್ವಕವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಂತೀನಿ. ಇಲ್ಲ, ನಾನು ನನ್ನ ಸ್ಟ್ಯಾಂಡ್ ಏನು ಅನ್ನೋದನ್ನ ಪ್ರತಿ ಬಾರಿ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಸೀನಿಯರ್ ಮೋಸ್ಟ್ಗಳಿದ್ದಾರೆ. 7 ಬಾರಿ ಗೆದ್ದಿರುವಂಥ NY ಗೋಪಾಲಕೃಷ್ಣ ಸಾಹೇಬರಿದ್ದಾರೆ, 4 ಬಾರಿ ಗೆದ್ದಿರುವಂಥ ಗೋವಿಂದಪ್ಪ ಸಾಹೇಬರಿದ್ದಾರೆ, 3 ಬಾರಿ ಗೆದ್ದಿರುವಂಥ ರಘುಮೂರ್ತಿ ಸಾಹೇಬರಿದ್ದಾರೆ. ಅವರೆಲ್ಲ ಸೀನಿಯರ್ ಮೋಸ್ಟ್ಗಳಿಗೆ ಒಂದು ಅವಕಾಶ ಸಿಗಲಿ. ಅವರಿಂದ ನಾವು ಕೆಲಸವನ್ನು ಇನ್ನೂ ನಾವು ಕಲಿಬೇಕಾಗಿರೋವಂಥದ್ದಿದೆ. ಮುಂದಿನ ದಿನಗಳಲ್ಲಿ ನಮಗೊಂದು ಅವಕಾಶ ಯಾವತ್ತಿದ್ರೂ ಸಿಗುತ್ತೆ. ಪಾರ್ಟಿಯಲ್ಲಿ ಸೀನಿಯರ್ಗಳು ಪಾರ್ಟಿಗಾಗಿ ದುಡಿದಿರೋವಂಥವ್ರು ಇದ್ದಾರೆ, ಅವ್ರುಗಳಿಗೊಂದು ಅವಕಾಶ ಸಿಗಲಿ ಅನ್ನೋಂಥ ಸ್ಟ್ಯಾಂಡು ನಾನಿದು ಪ್ರತಿ ಬಾರಿನೂ ಕೂಡ ಹೇಳ್ಕೊಂಡು ಬಂದಿದ್ದೀನಿ. ಆ ಸ್ಟ್ಯಾಂಡ್ ಮೇಲೆ ನಾನಿದ್ದೇನೆ. ಚಿತ್ರದುರ್ಗಕ್ಕೆ ಕಳೆದ ಬಾರಿ ಮೊದಲ ಸುಧಾಕರ್ ಅವರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈಗ ಹೊಸ CM ಇದ್ದಾರೆ, ಆಲ್ರೆಡಿ ಕ್ಯಾಬಿನೆಟ್ ಸಚಿವರು ಕೂಡ ಒಂದು 13 ಜನ ಆಗಿದ್ದಾರೆ. ಆದರೆ ಚಿತ್ರದುರ್ಗದಲ್ಲಿ ಯಾರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ. ಇಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಚಿತ್ರದುರ್ಗಕ್ಕೊಂದು ಅವಕಾಶವನ್ನು ಕೊಡ್ತೀವಿ ಅಂತೇಳಿ DCM ಇದ್ದಾಗಲೂ ಹೇಳಿದ್ದಾರೆ. ಈಗ CM ಆದಮೇಲೂ ಕೂಡ ಅದೊಂದು ಮಾತನ್ನು ನೀಡಿದ್ದಾರೆ. ಅವರು ಕೊಡ್ತಾರೆ ಅನ್ನೋ ಒಂದು ಭರವಸೆ ನಮ್ಗೆಲ್ಲರಿಗೂ ಇದೆ. ಯಾರಿಗಾದರೂ ನಮ್ಮಲ್ಲಿ ಎಲ್ಲರೂ ಅನುಭವಸ್ಥರಿದ್ದಾರೆ, ಸೀನಿಯರ್ ಮೋಸ್ಟ್ಗಳಿದ್ದಾರೆ. ಯಾರಿಗೇ ಕೊಟ್ಟರು ಅವರೊಟ್ಟಿಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥ ಜವಾಬ್ದಾರಿ ನಮ್ಮದಿದೆ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತೀವಿ. ಮುಖ್ಯವಾಗಿ ನಮ್ಮ ಜಿಲ್ಲೆಗೆ ಭದ್ರಾ ನೀರು ಹರಿಸಬೇಕಾಗಿರುವಂಥದ್ದು ಒಂದು ಮಹಾದಾಸೆ ಸನ್ಮಾನ್ಯ ಸುಧಾಕರ್ ಸಾಹೇಬ್ರದ್ದು ಇತ್ತು ಮತ್ತು ನಮ್ಮೆಲ್ಲರದು ಕೂಡ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸವನ್ನ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.